Just relax. Focus on your breathing. Relax. ಒಂದು ಸತಿ ನಮ್ಮ ಒಳಗಣ್ಣಿಂದ ನಮ್ಮ ದೇಹನ ಸ್ಕ್ಯಾನ್ ಮಾಡೋಣ. ಬೆಳಗ್ಗೆಯಿಂದ ಎಷ್ಟೊಂದು ಸಹಾಯ ಮಾಡಿರೋಂತಹ ಈ ಒಂದು ದೇಹಕ್ಕೆ ಒಂದು ಕೃತಜ್ಞತೆಗಳನ್ನ ಹೇಳ್ತಾ ಈಗ ನಿಧಾನಕ್ಕೆ ನಮ್ಮ ಗಮನನ ನಮ್ಮ ಎರಡು ಹುಬ್ಬುಗಳ ಮಧ್ಯಭಾಗದಲ್ಲಿರುವಂತಹ ಆಜ್ಞಾಚಕ್ರದ ಕಡೆಗೆ ನಿಧಾನವಾಗಿ ವರ್ಗಾಯಿಸೋಣ. Just shift your focus to Ajna Chakra between two eyebrows. ಈಗ ನಾವೊಂದು ಆಸ್ಟ್ರಲ್ ಕ್ರಿಸ್ಟಲ್ ಪಿರಮಿಡ್ ಪ್ರೊಟೆಕ್ಷನಲ್ಲಿ ಇದ್ದೀವಿ. ಆ ಪಿರಮಿಡ್ ಒಳಗಡೆ ಭದ್ರವಾಗಿ ಸುರಕ್ಷಿತವಾಗಿ ಕೂತಿದ್ದೀವಿ. ಜಸ್ಟ್ ಫೀಲ್ ದ ವೈಬ್ಸ್. ಸೊ ವಿ ಆರ್ ಪ್ರೊಟೆಕ್ಟೆಡ್. ನಾವು ಕುಳಿತಿರೋಂತಹ ಈ ಜಾಗ ಏನಿದೆ ಆ ದೈವಿಕ ರಕ್ಷಣೆಯಲ್ಲಿ ಇರೋದ್ರಿಂದ ನಾವು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇವೆ. ಈ ಪೂರ್ಣ ಚಂದಿರನ ಈ ರಾತ್ರಿಯಂದು ನಾವೆಲ್ಲರೂ ಮಾನಸಿಕವಾಗಿ ಅದ್ಭುತವಾದಂತಹ ಪ್ರಪಂಚದಲ್ಲಿ ಒಂದೇ ಒಂದು ಕಡೆ ಇರುವಂತಹ ಒಂದು ಹೂವಿನ ಅದ್ಭುತವಾದ ಹೂದೋಟಕ್ಕೆ ಮಾನಸಿಕವಾಗಿ ಪ್ರಯಾಣಿಸೋಣ. ಈ ಒಂದು ಹೂವಿನ ತೋಟ ಇರುವುದು ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಅದ್ಭುತವಾದಂತಹ ಲಂಡನ್ ಎನ್ನುವಂತಹ ಪ್ರದೇಶದಲ್ಲಿ. ಸೊ ಮಾನಸಿಕವಾಗಿ ನಾವೆಲ್ಲರೂ ಇವಾಗ ಸಪ್ತ ಸಾಗರವನ್ನು ದಾಟಿ ವಿದೇಶಕ್ಕೆ ಪ್ರಯಾಣ ಮಾಡೋಣ.
ಈ ಒಂದು ಜರ್ನಿನಲ್ಲಿ ನಮಗೆ ಹೆಲ್ಪ್ ಮಾಡೋದಕ್ಕೆ ಅಂತಲೇ ನಮ್ಮ ಸಹಾಯಕ್ಕಾಗಿ ನಮಗೋಸ್ಕರ ಅದ್ಭುತವಾದಂತಹ ಎಷ್ಟು ಸುಂದರವಾಗಿರುವಂತಹ ಹಂಸ ಪಕ್ಷಿಗಳು ನಮ್ಮೆಲ್ಲರ ಮುಂದೆ ಬಂದು ಕುಳಿತಿದೆ. ಸೊ ಈಗ ಒಬ್ಬೊಬ್ಬರಾಗೆ ಆ ಹಂಸ ಪಕ್ಷಿಗಳನ್ನ ಏರ್ತಾ ಆ ಅದ್ಭುತವಾದ ಹೂವಿನ ತೋಟದ ಕಡೆಗೆ ಪ್ರಯಾಣ ಮಾಡೋಣ. ಇದು ಸಾಮಾನ್ಯವಾದಂತಹ ಹೂವಿನ ತೋಟ ಅಲ್ಲ. ನಮ್ಮ ಎಲ್ಲ ರೀತಿಯಾದಂತಹ ಪ್ರಾಬ್ಲಮ್ಗಳಿಗೆ, ನಮ್ಮ ಎಲ್ಲ ಎಮೋಷನ್ಸ್ಗೆ ಬೇಕಾಗಿರುವಂತಹ ಕ್ಷಣ ಮಾತ್ರದಲ್ಲಿ ಪರಿಹಾರ ಕೊಡುವಂತಹ ಹೂವಿನ ತೋಟ. ನಾವು ನಮ್ಮ ಜಾಗ, ದೇಶ ಎಲ್ಲವನ್ನು ಬಿಟ್ಟು ಆ ಹೂವಿನ ತೋಟದ ಕಡೆಗೆ ಸಂತೋಷದಿಂದ, ಸಮರ್ಪಣಾ ಮನೋಭಾವನೆಯಿಂದ ಸಾಕ್ತಾ ಇದ್ದೀವಿ. ಆ ಹಂಸ ಪಕ್ಷಿಗಳ ಮೇಲೆ ಕೂತಿರೋಂಥದ್ದು ಒಂದು ಕ್ಷಣದ ಅನುಭವ ಆದರೆ, ಹೂವಿನ ತೋಟಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ಇನ್ನೂ ಅದ್ಭುತವಾದಂತಹ ಸಂತೋಷವನ್ನು ಕೊಡ್ತಾ ಇದೆ. ಮನಸ್ಸಿನಲ್ಲಿ ಸಂತೋಷ, ಮುಖದಲ್ಲಿ ನಗು, ಏನೋ ಒಂದು ತರಹದ ಸಂಭ್ರಮ, ಪ್ರತಿಯೊಂದನ್ನು ನಮ್ಮ ಈ ಒಂದು ದೇಹ, ಆತ್ಮ, ಮನಸ್ಸು ಅನುಭವಿಸ್ತಾ ಇದೆ ಅಂತ ಫೀಲ್ ಮಾಡಿ ಆಹಾ, ಇನ್ನೇನು ಈ ಒಂದು ಅದ್ಭುತವಾದ ಹೂವಿನ ತೋಟದ ಬಾಗಿಲಿನ ಬಳಿ ಬಂದೇ ಬಿಟ್ವಿ. ಎಲ್ಲಿ ನೋಡಿದರಲ್ಲಿ ಬಣ್ಣ ಬಣ್ಣದ ಹೂಗಳು, ಅದರ ಪರಿಮಳ, ನಮ್ಮ ಕಣ್ಣು ಎಲ್ಲೆಲ್ಲಿ ಹೋಗ್ತಾ ಇದೆ ಅಲ್ಲಿ ಎಲ್ಲ ಕಡೆನೂ ಅದ್ಭುತವಾದಂತಹ ಬಣ್ಣಗಳ ಹೂವುಗಳು. ಈಗ ನಾವು ಒಂದು ಆ ಒಂದು ಎಂಟ್ರಿನಲ್ಲೇ ಇರುವಂತಹ ನಮ್ಮ ಪಾಸ್ಟ್ ಮೆಮೊರೀಸ್ನ, ಅಂದರೆ ಬೇಡದೇ ಇರುವಂತಹ ಹಳೆ ನೆನಪುಗಳು, ಬೇಡದೇ ಇರುವಂತಹ ಹಳೆಯದಾದಂತಹ ನಮ್ಮ ಆತ್ಮದ ಉದ್ಧಾರಕ್ಕೆ ಬೇಡದೇ ಇರುವಂತಹ ಎಲ್ಲ ರೀತಿಯಾದ ಕಹಿ ನೆನಪುಗಳನ್ನು ಕ್ಷಣ ಮಾತ್ರದಲ್ಲಿ ಹೀಲ್ ಮಾಡಿಕೊಡೋ ಅಂತ ಹೂವಿನ ತೋಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಅಲ್ಲಿಗೆ ಹೋಗಬೇಕಾದಾಗ ನಮ್ಮ ಜೊತೆ ಕ್ರಿಸ್ಟಲ್ಸು,
ಅದರ ಜೊತೆ ನಮ್ಮ ನೀರಿನ ಬಾಟ್ಲು ಎಲ್ಲ ತಗೊಂಡು ಹೋಗಿದ್ದೀವಿ ಅಲ್ವಾ. ಈಗ ಆ ಹೂವಿಂದ ಬರ್ತಾ ಇರುವಂತಹ ಆ ದೈವೀ ಶಕ್ತಿಯ ತರಂಗಗಳು ನಮ್ಮ ಬಾಟ್ಲಲ್ಲಿರುವಂತಹ ನೀರನ್ನು ಸ್ಪರ್ಶಿಸ್ತಾ ಇದೆ ಅಂತ ಭಾವಿಸಿ, ಬೇಡದೇ ಇರುವಂತಹ ಹಳೆ ನೆನಪುಗಳು ಅದೆಲ್ಲವನ್ನು ಸಂಪೂರ್ಣವಾಗಿ ಎಲ್ಲವನ್ನು ತೆಗೆದುಹಾಕೋದಕ್ಕೆ ಆ ಒಂದು ಹೂವಿಂದ ಬರ್ತಾ ಇರುವಂತಹ ಆ ದೈವೀ ಶಕ್ತಿಯ ಆ ಒಂದು ಅದ್ಭುತವಾದಂತಹ ಔಷಧೀ ಗುಣ ಇರುವಂತಹ ಆ ತರಂಗಗಳು ನಮ್ಮ ಒಂದು ಕೈನಲ್ಲಿ ಇಟ್ಕೊಂಡಿರುವಂತಹ ನೀರೊಳಗಡೆ ಸಂಪೂರ್ಣವಾಗಿ ಅಬ್ಸಾರ್ಬ್ ಆಗ್ತಾ ಇದೆ. ಸೊ ಈಗ ನಾವು ಮಾನಸಿಕವಾಗಿ ಆ ನೀರನ್ನ ಸಿಪ್ ಬೈ ಸಿಪ್ ಕುಡಿತಾ ಇದ್ದೀವಿ. ಸೊ ಅದು ಈಗ ನಮಗೆ ಫೀಲ್ ಮಾಡ್ತಾ ಇದೆ. ಎಸ್, ಲೆಟ್ ಗೋ ಆಫ್ ದ ಪಾಸ್ಟ್. ಗಿವ್ ದ ಪರ್ಮಿಷನ್. ನೌ I am giving the permission to heal myself. Let go of the past wounds. Just release, release and release. ಈಗ ಅಲ್ಲೇ ಆ ಹೂವಿನ ಗಿಡದ ಹತ್ರ ಕೆಲವು ಸೆಕೆಂಡ್ಗಳ ಕಾಲ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಣ. ಈಗ ರಿಲ್ಯಾಕ್ಸ್ ಆದಮೇಲೆ ಹಾಗೆಯೇ ಇನ್ನೊಂದು ಅದ್ಭುತವಾದಂತಹ ಹೂವಿನ ತೋಟಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ 10 ಹೆಜ್ಜೆ ಹಾಕಿದ್ರೇ ಆ ಒಂದು ಹೂವಿನ ತೋಟ ಇದೆ. ಅದೆಲ್ಲ ನಕ್ಷತ್ರಗಳ ರೂಪದಲ್ಲಿ ಕಾಣಿಸ್ತಾ ಇದೆ. ಈಗ ಅಲ್ಲಿರುವಂತಹ ಹೂವಿನಲ್ಲಿರುವಂತಹ ಆ ಔಷಧೀಯ ಗುಣಗಳು ನಮ್ಮಲ್ಲಿರುವಂತಹ ನೀರಿಗೆ ಸ್ವೀಕಾರ ಆಗ್ತಾ ಇದೆ ಅಂತ ಫೀಲ್ ಮಾಡಿ ಈ ಮಾನಸಿಕವಾಗಿ ಆಗಿರುವಂತಹ ಪ್ರತಿಯೊಂದು ಡ್ಯಾಮೇಜ್ನ, ಅಂದರೆ ಎಮೋಷನಲ್ ಔಂಡ್ಸ್ ಏನಿರುತ್ತೆ ಅದೆಲ್ಲವನ್ನು ಹೀಲ್ ಮಾಡೋದಕ್ಕೆ ಈ ಒಂದು ಔಷಧಿ ಗುಣ ಇರುವಂತಹ ಹೂವು ನಮಗೆ ಸಪೋರ್ಟ್ ಮಾಡುತ್ತೆ. ಈಗ ನಮ್ಮ ಕೈನಲ್ಲಿರುವಂತಹ ನೀರು ಆ ಹೂವಿನಲ್ಲಿರುವಂತಹ ಅದ್ಭುತವಾದ ಶಕ್ತಿನ ಹೀರ್ಕೊಂಡಿದೆ. ಸಿಪ್ ಬೈ ಸಿಪ್ ಅದನ್ನು ಈಗ ನಾವು ಕುಡಿತಾ ಇದ್ದೀವಿ. ಅದು ನಮ್ಮ ಪ್ರತಿಯೊಂದು ಸೆಲ್ಯುಲಾರ್ ಮೆಮೊರಿಗೆ ಹೋಗಿ ಆಗಿರುವಂತಹ ಗಾಯಕ್ಕೆ ಮುಲಾಮ್ ಹಚ್ಚೋ ಥರ ಕೆಲಸನ ಮಾಡ್ತಾ ಇದೆ. ಜಸ್ಟ್ ಬಿ ಇನ್ ದಿಸ್ ಮೂಮೆಂಟ್. ಜಸ್ಟ್ ಫೀಲ್ ಮಾಡಿ ಅದು ಪ್ರತಿಯೊಂದು ಸೆಲ್ಯುಲಾರ್ ಮೆಮೊರಿಗೂ ಹೋಗಿ ತಲುಪ್ತಾ ಇದೆ ಅಂತ. Now just relax.
Say your gratitude to that healing plant. ಆ ಹೂವಿನ ಆ ಒಂದು ಶಕ್ತಿಗೆ ಕೃತಜ್ಞತೆಗಳನ್ನ ಹೇಳ್ತಾ ಈಗ ಮುಂದಿನ ಹೂದೋಟಕ್ಕೆ ಹೋಗೋಣ. ಇದು ಒಂದು ಸ್ವಲ್ಪ ದೂರ ಇದೆ, ಇನ್ನೂ ಒಂದು 50 ಸ್ಟೆಪ್ಸು ಎಕ್ಸ್ಟ್ರಾ ಹೋಗ್ತಾ ಇದ್ದೀವಿ. ಈ ಒಂದು ಹೂವಿನ ಒಂದು ಅದ್ಭುತವಾದ ಶಕ್ತಿ ಏನಂದರೆ, ನಾವು ಯಾವುದೇ ರೀತಿಯಾದಂತಹ ನೆಕ್ಸ್ಟ್ ಸ್ಟೆಪ್ ತಗೋಬೇಕು, ಐ ವಾಂಟ್ ಟು ಟ್ರಾನ್ಸ್ಫಾರ್ಮ್, ಆದರೆ ಅದಕ್ಕೆ ಸಪೋರ್ಟ್ ಬೇಕು ಅನ್ನುವಂತಹ ಆ ಟ್ರಾನ್ಸಿಷನ್ ಪೀರಿಯಡ್ಗೆ ಬೇಕಾಗಿರುವಂತಹ ಅದ್ಭುತವಾದಂತಹ ಸಪೋರ್ಟ್ ಕೊಡುವಂತಹ ಹೂವು. ಸೊ ಇದು ವಾಲ್ನಟ್ ಶೇಪಲ್ಲಿರುತ್ತೆ ಈ ಹೂವು. ಈಗ ಅದರಿಂದ ಬರ್ತಾ ಇರುವಂತಹ ದೈವಿ ಗುಣಗಳಿರುವಂತಹ ಆ ಒಂದು ವಾಲ್ನಟ್ ಫ್ಲವರಿಂದ ನಮ್ಮ ಕೈನಲ್ಲಿ ಇಟ್ಕೊಂಡಿರುವಂತಹ ವಾಟರ್ ಬಾಟಲ್ಗೆ ಬೇಕಾಗಿರುವಂತಹ ಟ್ರಾನ್ಸಿಷನ್ಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದ ಹೀಲಿಂಗ್ ಪವರು, ಸಪೋರ್ಟಿಂಗ್ ಪವರು, ಗೈಡೆನ್ಸ್ ಪವರು ಎಲ್ಲ ಬರ್ತಾ ಇದೆ. ಸೊ ನಮ್ಮಲ್ಲಿರುವಂತಹ ನೀರು ಆ ಒಂದು ಪ್ರತಿಯೊಂದು ಶಕ್ತಿನೂ ಹೀರ್ಕೊಳ್ತಾ ಎನರ್ಜೈಸ್ ಆಗ್ತಾ ಇದೆ. ನಾವು ಡ್ರಿಂಕ್ ದಟ್ ವಾಟರ್ ಸಿಪ್ ಬೈ ಸಿಪ್. Thank you so much for this transition. Thank you for the support. Now relax. ಈಗ ಇನ್ನೂ ಅದ್ಭುತವಾದಂತಹ ನಮ್ಮಲ್ಲಿರುವಂತಹ ಪ್ರತಿಯೊಂದು ನಕಾರಾತ್ಮಕ ಶಕ್ತಿನ ರಿಲೀಸ್ ಮಾಡೋದಕ್ಕೆ ಈ ಹೂವಿನ ತೋಟದ ಪಕ್ಕದಲ್ಲೇ ಇರುವಂತಹ ಇನ್ನೊಂದು ಅದ್ಭುತವಾದ ಔಷಧೀಯ ಗುಣಗಳಿರುವಂತಹ ಹೂವಿನ ತೋಟಕ್ಕೆ ಹೋಗ್ತಾ ಇದ್ದೀವಿ. ಇದು ಎಂಥ ಅದ್ಭುತವಾದ ದೇವರ ಮಾಯೆ ಈ ಒಂದು ಹೂವಿನಲ್ಲಿದೆ ಅಂತಂದರೆ, ನಾವು ಯಾವುದು ಆಗಲ್ಲ ಇದು ಸಾಧ್ಯ ಇಲ್ಲ ಅಂತ ಎಷ್ಟು ರೆಸಿಸ್ಟ್ ಮಾಡ್ಕೊಂಡಿರ್ತೀವಿ, ಅಂತಹ ಒಂದು ಬೇಡದೇ ಇರುವಂತಹ ಆ ನಕಾರಾತ್ಮಕ ಶಕ್ತಿನ ಲೋಯರ್ ವೈಬ್ರೇಷನನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಹೂವಿನ ಶಕ್ತಿಯನ್ನು ಕೂಡ ನಮ್ಮ ನೀರು ಸ್ವೀಕರಿಸ್ತಾ ಇದೆ. Now just drink that water sip by sip. I'm ready to release that resentment. I'm ready. I'm totally ready to release
Release and relax. Release and relax. Release and relax. ಈಗ ನಿಧಾನವಾಗಿ ಆ ಒಂದು ಹೂವಿನ ತೋಟದಿಂದ ಒಂದು ಸ್ವಲ್ಪ 10 ಮೆಟ್ಲು ಹತ್ತಿದ್ರೆ ಇರುವಂತಹ ಹೂವಿನ ತೋಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಆ್ಯಪಲ್ ಶೇಪಲ್ಲಿರುವಂತಹ ಹೂವು ಕಾಣಿಸ್ತಾ ಇದೆ. ಇದು ಎಂಥ ಅದ್ಭುತವಾದ ದೈವೀ ಶಕ್ತಿ ಇರುವಂತಹ ಹೂವಿನ ಔಷಧಿ ಅಂದರೆ, ನಮ್ಮ ಎನರ್ಜಿ ಬಾಡಿ ಒಳಗಡೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿ ಭಾವನೆಗಳು ಇದ್ದರೂ ಸಹಿತ ಅದನ್ನು ಕ್ಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋವಂಥದ್ದು. ಸೊ ಆ ಹೂವಿನಲ್ಲಿರುವಂತಹ ಆ ಒಂದು ಹೀಲಿಂಗ್ ಎನರ್ಜಿನ ನಾವು ನಮ್ಮ ಬಳಿ ಇರುವಂತಹ ನೀರಿನಲ್ಲಿ ರಿಸೀವ್ ಮಾಡ್ಕೋತಾ ಇದ್ದೀವಿ. ನಾವು ಸ್ಲೋಲಿ ಡ್ರಿಂಕ್ ದಟ್ ವಾಟರ್ ಸಿಪ್ ಬೈ ಸಿಪ್. Yes, I am ready to cleanse. I am ready to cleanse. ಇನ್ನರ್ ಎನರ್ಜಿ ಏನೇನಿದೆ ಬೇಡದೇ ಇರೋವಂಥದ್ದು ಅದನ್ನೆಲ್ಲ ಕ್ಲೆನ್ಸ್ ಮಾಡ್ತಾ ಇದ್ದೀನಿ ಅಂತ ಫೀಲ್ ಮಾಡಿ. Now relax. ಈಗ ಅದೇ ಹೂವಿನ ತೋಟದಲ್ಲಿ ನಮಗೆ ಕೂತ್ಕೊಂಡು ಇನ್ನೂ ಆಳವಾದ ಧ್ಯಾನಕ್ಕೆ ಇಳಿಯಲು ಸಹಾಯ ಮಾಡುವಂತಹ ಒಂದು ಅದ್ಭುತವಾದ ಧ್ಯಾನ ಮಂಟಪ ಇದೆ. ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಧ್ಯಾನ ಮಂಟಪ ಎಷ್ಟು ಸುಂದರವಾಗಿದೆ ಅಂತಂದರೆ, ಆ ಚಂದ್ರನ ಬೆಳಕು ನಮ್ಮ ಮೇಲೆ ಸಂಪೂರ್ಣವಾಗಿ ಹೀರ್ಕೊಳ್ಳುವಂತಹ ಜಾಗ. ಸೊ ನಾವು ಈಗ ಕ್ಲೆನ್ಸಿಂಗ್ ಆಗಿದೆ, ರಿಲೀಸ್ ಆಗಿದೆ, ಸ್ಪೇಸು ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಈಗ ಆ ಪೂರ್ಣ ಚಂದಿರನ ಅದ್ಭುತವಾದಂತಹ ದೈವಿ ಶಕ್ತಿನ ನಮ್ಮ ಸಹಸ್ರಾರು ಚಕ್ರದ ಮುಖಾಂತರ ಸ್ವೀಕರಿಸಿಕೊಳ್ಳುವಂತಹ ಕಾರ್ಯವನ್ನು ಮಾನಸಿಕವಾಗಿ ಮಾಡೋಣ. ಆ ಚಂದ್ರನಿಂದ ಸ್ವೀಕಾರ ಆಗ್ತಾ ಇರುವಂತಹ ಆ ಅದ್ಭುತವಾದ ದೈವೀ ಶಕ್ತಿಯ ಬೆಳಕು
ಸಹಸ್ರಾರು ಚಕ್ರದಿಂದ ಸಂಪೂರ್ಣವಾಗಿ ನಮ್ಮ ದೇಹದ ಒಳಗಡೆ ಪ್ರತಿಯೊಂದು ಚಕ್ರಕ್ಕೂ ಹೋಗಿ ತಲುಪ್ತಾ ಇದೆ. ನಿಧಾನವಾಗಿ ಮನಸ್ಸು ಪ್ರಶಾಂತವಾಗ್ತಾ ಇದೆ. ಲೆಟ್ ಪೀಸ್ ಶೈನ್ ವಿತಿನ್ ಮೀ. ಆ ಒಂದು ಶಾಂತಿ ನನ್ನೊಳಗೆ ಬೆಳಗಲಿ ಅಂತ ಅಫರ್ಮ್ ಮಾಡಿ ನಾನು ನನ್ನ ಆತ್ಮದ ಉನ್ನತಿಗೆ ಬೇಡದೇ ಇರುವಂತಹದ್ದನ್ನೆಲ್ಲ ಸಂಪೂರ್ಣವಾಗಿ ಲೆಟ್ ಗೋ ಮಾಡಿದ್ದೀನಿ. ಐ ಆಮ್ ಸೇಫ್. ನನ್ನ ಪಾಸ್ಟ್ ಪೇನ್ ಏನಿತ್ತು ಅದೆಲ್ಲ ಲೈಟಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಅಂತ ಫೀಲ್ ಮಾಡಿ ಐ ಆಮ್ ಸೇಫ್. ಮೈ ಪಾಸ್ಟ್ ಪೇನ್ ಈಸ್ ಟ್ರಾನ್ಸ್ಫಾರ್ಮಿಂಗ್ into light. I am safe. My past pain is transforming into light. ನಾನು ಬದಲಾವಣೆಗೆ ತಯಾರಿದ್ದೇನೆ. Just feel. I embrace change with strength and ease. ಯಾವುದೇ ರೀತಿಯಾದ ಬದಲಾವಣೆಗೆ ನಾನು ಸಿದ್ಧನಿದ್ದೇನೆ. I forgive, I free myself from that bitterness. ಎಲ್ಲ ರೀತಿಯಾದ ಕಹಿ ನೆನಪುಗಳಿಂದ, ಕಹಿ ಘಟನೆಗಳಿಂದ ನನ್ನನ್ನು ನಾನು ಸಂಪೂರ್ಣವಾಗಿ ಫ್ರೀ ಮಾಡ್ತಾ ಇದ್ದೀನಿ. ಪ್ರತಿಯೊಂದನ್ನು ಕ್ಷಮಿಸ್ತಾ ಇದ್ದೀನಿ. ನನ್ನ ಈ ಒಂದು ಶಕ್ತಿ ಸಂಪೂರ್ಣವಾಗಿ ಶುದ್ಧವಾಗಿದೆ. ಮೈ ಎನರ್ಜಿ ಈಸ್ ಪ್ಯೂರ್. ಈಗ ನಾನು ಸಂಪೂರ್ಣವಾಗಿ ಶುದ್ಧವಾಗಿ ಹಾಗೂ ಸಂಪೂರ್ಣವಾಗಿ ಎಲ್ಲವನ್ನೂ ಸ್ವೀಕರಿಸಿದ್ದೇನೆ. I am safe. I forgive. My energy is pure. ಆ ಚಂದ್ರನ ದೈವಿ ಶಕ್ತಿಯ ಬೆಳಕು, ಆ ಹೂವಿನ ತೋಟದಿಂದ ಆ ಔಷಧಿಯ ಗುಣಗಳನ್ನ ತಗೊಂಡಿರುವಂತಹ ಆ ಒಂದು ಶಕ್ತಿ ನಮ್ಮ ದೇಹದ ಪ್ರತಿಯೊಂದು ಅಣುವಿಗೂ ಹೋಗಿ ತಲುಪ್ತಾ ಇದೆ. ಆ ದೈವೀ ಶಕ್ತಿ ಗುಣಗಳಾದ ಪ್ರೀತಿ, ದಯೆ, ಕರುಣೆ, ಸಮೃದ್ಧಿ ಎಲ್ಲವೂ ನನ್ನದಾಗುತ್ತಿದೆ.
ಈಗ ಹಾಗೆಯೇ ವಿಜುವಲೈಸ್ ಮಾಡ್ಕೊಳ್ಳಿ, ನಮ್ಮ ಮುಂದೆ ಆ ಧ್ಯಾನ ಮಂಟಪದಲ್ಲಿ ಒಂದು ಹೋಮದ ಕುಂಡ ಇದೆ, ಅದರಲ್ಲಿ ಅಗ್ನಿ ಉರಿತಾ ಇದೆ ಅಂತ. ನಾವು ಇಲ್ಲಿವರೆಗೂ ಏನೇನೆಲ್ಲ ರಿಲೀಸ್ ಮಾಡಿದ್ದೀವಿ ಅದೆಲ್ಲ ಆ ಒಂದು ಬೆಂಕಿಯಲ್ಲಿ ಸುಟ್ಟು ಹೋಗ್ತಾ ಇದೆ. ನಮ್ಮ ಓಲ್ಡ್ ಪ್ಯಾಟರ್ನ್ಸ್ ಇರಬಹುದು, ಹಳೆ ನೆನಪುಗಳಿರಬಹುದು, ಹಾರ್ಟ್ ಬ್ರೇಕ್ಸ್ ಇರಬಹುದು, ರಿಲೇಷನ್ಶಿಪ್ ಇಶ್ಯೂಸ್ ಇರ್ಬೋದು, ರಿಲೇಷನ್ಶಿಪ್ ವಿತ್ ಮನಿ ಇರ್ಬೋದು, ಮನೆ ಇರ್ಬೋದು, ಕೆರಿಯರ್ ಇರ್ಬೋದು, ನಮ್ಮ ಜೊತೆ ನಮಗಿರುವಂತಹ ಆ ಬಾಂಧವ್ಯದ ಬಂಧನಗಳಿರ್ಬೋದು. ಜಸ್ಟ್ ರಿಲೀಸ್. ಬೇಡದೇ ಇರೋಂಥ ಎಲ್ಲ ನಕಾರಾತ್ಮಕ ಶಕ್ತಿನ ಆ ಒಂದು ಬೆಂಕಿ ಸ್ವೀಕಾರ ಮಾಡ್ತಾ ಇದೆ. ಸೊ ಯಾವುದೇ ರೀತಿಯಾದಂತಹ ರೆಸಿಸ್ಟ್ ಮಾಡ್ದಿರಾ, ಜಸ್ಟ್ ರಿಲೀಸ್. ಫರ್ಗಿವ್ ಯುವರ್ ಸೆಲ್ಫ್. ರಿಲೀಸ್. ಆ ಒಂದು ಭಾವನೆಗಳಿಂದ ಆಗಿರುವಂತಹ ಡ್ಯಾಮೇಜಸ್ಗಳು, ಅದರಿಂದ ಬಂದಿರುವಂತಹ ಪೇನು ಎಲ್ಲನ ಕೂಡ ಆ ಅಗ್ನಿದೇವಂಗೆ ಕೊಟ್ಬಿಡ್ತಾ ಇದ್ದೀವಿ. ಎನಿ ಪೇನ್ ಇನ್ ಯುವರ್ ಬಾಡಿ, ಇವನ್ ಅದು ಕೂಡ ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ಎಲ್ಲ ಒಂದು ತೊಂದರೆಗಳಿಗೆ, ಎಲ್ಲ ಒಂದು ಈ ಒಂದು ಅನಾರೋಗ್ಯಕ್ಕೆ ಕಾರಣ ನಮ್ಮ ಎಮೋಷನ್ಸ್ ಅಂತ. ಸೊ ಆ ಭಾವನೆಗಳಿಂದ ಬಂದಿರುವಂತಹ ಈ ಎಲ್ಲ ತೊಂದರೆಗಳನ್ನ, ಆ ಎಮೋಷನ್ಸಿಂದ ಬಂದಿರುವಂತಹ ಎಲ್ಲ ರೀತಿಯಾದಂತಹ ನೋವುಗಳನ್ನ ಆ ಬೆಂಕಿನಲ್ಲಿ ಹಾಕಿ ಸುಟ್ಬಿಡ್ತಾ ಇದ್ದೀವಿ. ನಮ್ಮ ಬಾಡಿನಲ್ಲಿ ಎಲ್ಲೆಲ್ಲಿ ಪೇಯ್ನ್ ಇದೆ, ಎಲ್ಲೆಲ್ಲಿ ಯು ಆರ್ ಫೀಲಿಂಗ್ ಅನ್ಕಂಫರ್ಟಬಲ್, ಅದೆಲ್ಲವನ್ನು ಆ ಅಗ್ನಿಕುಂಡಕ್ಕೆ ಹಾಕಿ ಬಿಡ್ತಾ ಇದ್ದೀವಿ. ಜಸ್ಟ್ ರಿಲೀಸ್. ರಿಲೀಸ್ ಆ್ಯಂಡ್ ರಿಲ್ಯಾಕ್ಸ್. ರಿಲೀಸ್ ಆ್ಯಂಡ್ ರಿಲ್ಯಾಕ್ಸ್. ರಿಲೀಸ್ ಆ್ಯಂಡ್ ರಿಲ್ಯಾಕ್ಸ್. Now slowly shift your focus on breathing. ನಿಧಾನವಾಗಿ ಈಗ ನಮ್ಮ ಗಮನನ ನಮ್ಮ ಸಹಜವಾದ ಉಸಿರಾಟದ ಕಡೆಗೆ ತಗೊಂಡು ಬರೋಣ. ಈ ಒಂದು ಕ್ಲೆನ್ಸಿಂಗ್ಗೆ, ರಿಲೀಸ್ಗೆ, ಹೀಲಿಂಗಿಗೆ ನಮಗೆ ಸಹಾಯ ಮಾಡಿದಂತಹ ಆ ಚಂದ್ರ ದೇವನಿಗೆ, ಆ ಹೂವಿನ ತೋಟಕ್ಕೆ, ಆ ದೈವೀ ಶಕ್ತಿಗೆ ನಮ್ಮ ಕೃತಜ್ಞತೆಗಳನ್ನ ಹೇಳ್ತಾ ನಿಧಾನವಾಗಿ ಆ ಧ್ಯಾನ ಮಂಟಪದಿಂದ ಈಚೆ ಬರ್ತಾ ಇದ್ದೀವಿ. ಈಗ ಹೂವಿನ ತೋಟದಿಂದ ಕೂಡ ಈಚೆ ಬರ್ತಾ ಇದ್ದೀವಿ. ಈಗ ನಾವು ಹೇಗೆ ಬಂದಿದ್ವಿ ಹಾಗೆಯೇ ನಮ್ಮನ್ನು ನಾವಿರುವಂತಹ ಸ್ಥಳಕ್ಕೆ ತಲುಪಿಸೋಕ್ಕೆ ಆ ಹಂಸಿ ಪಕ್ಷಿಗಳು ಕಾಯ್ತಾ ಇದೆ. ಸೊ ಅದನ್ನು ಹತ್ತಿ ನಾವು ವಾಪಸ್ ಬರ್ತಾ ಇದ್ದೀವಿ. ಈಗ ಫೀಲಿಂಗ್ ವೆರಿ ಲೈಟ್. ಎಸ್, ವಿ ಆರ್ ಬ್ಯಾಕ್. ನಾವಿರುವಂತಹ ಸ್ಥಳಕ್ಕೆ ನಾವು ಬಂದಾಗಿದೆ. ಕಣ್ಗಳನ್ನ ತೆಗೆಯೋ ಹಾಗಿಲ್ಲ ಕೊನೆವರೆಗೂ.
ಈಗ ನಾವಿದ್ದಂತಹ ಸ್ಥಳಕ್ಕೆ ಸುರಕ್ಷಿತವಾಗಿ ಬಂದಿದ್ದೀವಿ. ಈಗ ಅಲ್ಲಿಂದ ತಗೊಂಡು ಬಂದಿರುವಂತಹ ಅದ್ಭುತವಾದ ಎನರ್ಜಿನ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಕೈ ಇಟ್ಕೊಂಡು ಜಸ್ಟ್ ಸೆಂಡ್ ದ ಬ್ಲೆಸ್ಸಿಂಗ್ಸ್. ನಾವಿರೋವಂಥ ಜಾಗ, ಕ್ರಿಸ್ಟಲ್ಸು, ವಾಟರ್ ಬಾಟಲು, ನಮ್ಮ ಮನೆ, ನಮ್ಮ ಮನೇಲಿರುವಂತಹ ಪೆಟ್ಸ್ ಇರ್ಬೋದು, ಜನಗಳಿರ್ಬೋದು. ಸೊ ಸೆಂಡ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದು ಕಾರ್ನರ್ಗೂ ಆ ಒಂದು ಬ್ಲೆಸ್ಸಿಂಗ್ಸ್ ಹೋಗ್ತಾ ಇದೆ. ಸೊ ಈಗ ನಾವಿರೋವಂತಹ ಜಾಗ ಫುಲ್ ಆಫ್ ಪಾಸಿಟಿವ್ ಎನರ್ಜಿ. ಆ ಒಂದು ಪ್ರೀತಿಯ ಎನರ್ಜಿನ ಕೂಡ ಕಳಿಸೋಣ. ಜಸ್ಟ್ ಸೆಂಡ್ ದ ಪಿಂಕ್ ಲೈಟ್ ಎನರ್ಜಿ. ನಮ್ಮ ಕೈಗಳಿಂದ ಈಗ ಆ ಪಿಂಕ್ ಲೈಟ್ ಎನರ್ಜಿ ಪಾಸ್ ಆಗ್ತಾ ಇದೆ ನಮ್ಮ ಮನೆ ಸುತ್ತ, ನಾವಿರೋಂಥ ಜಾಗ, ನಾವಿರೋಂಥ ಏರಿಯಾ. ಜಸ್ಟ್ ಸೆಂಡ್ ದ ಬ್ಲೆಸ್ಸಿಂಗ್ಸ್ ಟು ಯುವರ್ ಫ್ಯಾಮಿಲಿ, ಫ್ರೆಂಡ್ಸ್, ಯುವರ್ ಮೆಂಟಾರ್ಸ್. ನೀವು ವರ್ಕ್ ಮಾಡುವಂತಹ ಸ್ಥಳ ಇರಬಹುದು. ಜಸ್ಟ್ ಸೆಂಡ್ ದ ಬ್ಲೆಸ್ಸಿಂಗ್ಸ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಈಗ ನಿಧಾನಕ್ಕೆ ನಮಸ್ಕಾರ ಮುದ್ರೆಗೆ ಬಂದು ಲೆಟ್ ಅಸ್ ಟೇಕ್ ದ ಬ್ಲೆಸ್ಸಿಂಗ್ಸ್ ಫ್ರಮ್ ದಟ್ ಹೈಯರ್ ಸೆಲ್ಫ್. ನಾವು ಏನು ಬ್ಲೆಸ್ ಮಾಡಿದ್ವಿ ಆ ಬ್ಲೆಸ್ಸಿಂಗ್ಸು 100 ಪಟ್ಟು ನಮಗೂ ಕೂಡ ಸಿಗ್ತಾ ಇದೆ. ಫೀಲ್ ಮಾಡಿ. ಸೊ ನಮಗೆ ಪ್ರೊಟೆಕ್ಷನ್ ನೀಡಿದಂತಹ ಈ ಕ್ರಿಸ್ಟಲ್ ಪಿರಮಿಡ್ಗೂ ಧನ್ಯವಾದಗಳನ್ನ ಹೇಳ್ತಾ ಈಗ ಲೆಟ್ ಅಸ್ ಗ್ರೌಂಡ್ ಅವರ್ ಸೆಲ್ಫ್. ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಎನರ್ಜೀಸು ನಾವು ಸ್ವೀಕಾರ ಮಾಡಿಕೊಂಡಿದ್ರೆ ಅದೆಲ್ಲ ನಮ್ಮ ಕಾಲಿನ ರೂಟ್ಸ್ ಮುಖಾಂತರ ಭೂಮಿ ತಾಯಿ ಹೀರ್ಕೋತಾ ಇದ್ದಾಳೆ ಅಂತ ಫೀಲ್ ಮಾಡ್ಬೋದು. ಇಲ್ಲಾಂದರೆ ಆ ಒಂದು ಸಪ್ತ ಸಾಗರದಿಂದ ಸಾಲ್ಟ್ ಕ್ರಿಸ್ಟಲ್ ಪಿರಮಿಡ್ ಬರ್ತಾ ಇದೆ. ಅದು ನಮಗೆ ನಮ್ಮ ಎನರ್ಜಿನ ಗ್ರೌಂಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತ ಫೀಲ್ ಮಾಡಿ. ಆ ಸಾಲ್ಟ್ ಕ್ರಿಸ್ಟಲ್ ಪಿರಮಿಡ್ಡು ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಅದು ಎಕ್ಸೆಸ್ ಆಫ್ ಎನರ್ಜಿ ಏನೇನಿದೆ ನಮಗೆ ಬೇಕಾಗಿರೋವಂತಹ ಶಕ್ತಿನ ಹೀರ್ಕೊಂಡು ಉಳಿದಂತಹ ಹೆಚ್ಚಿನ ಶಕ್ತಿನ ಭೂಮಿ ತಾಯಿಗೆ ನಮ್ಮ ರೂಟ್ಸ್ ಮುಖಾಂತರ ಕಳಿಸ್ತಾ ಇದೆ ಅಂತ ಫೀಲ್ ಮಾಡಿ. ನೌ ವಿ ಆರ್ ಸೇಫ್, ಗ್ರೌಂಡೆಡ್ ಆ್ಯಂಡ್ ಪ್ರೊಟೆಕ್ಟೆಡ್. ನೌ ವಿ ಆರ್ ಸೇಫ್, ಗ್ರೌಂಡೆಡ್ ಆ್ಯಂಡ್ ಪ್ರೊಟೆಕ್ಟೆಡ್. ನೌ ವಿ ಆರ್ ಸೇಫ್, ಗ್ರೌಂಡೆಡ್ ಆ್ಯಂಡ್ ಪ್ರೊಟೆಕ್ಟೆಡ್. ನಾವು ಸ್ಲೋಲಿ ರಬ್ ಯುವರ್ ಪಾಮ್ಸ್. ನಮ್ಮ 2 ಕೈಗಳನ್ನ ಉಚಿತ ಕಾಲುಗಳನ್ನ ಅಲ್ಲಾಡಿಸ್ತಾ ಕಣ್ಗಳ ಮೇಲೆ ಇಟ್ಕೊಂಡು ಸಂತೋಷದಿಂದ ಕಣ್ಣು ತೆಗಿತಾ
ಮುಗುಳ್ನಗೆಯಿಂದ ಕಮ್ ಔಟ್ ಫ್ರಮ್ ದಿಸ್ ಮೆಡಿಟೇಷನ್.